ಏನ್ ಶಕೆನಪ್ಪ, ಈ ತಣ್ಣಗಾಯ್ತು. ಯಾಕಪ್ಪ ಮಾವಿನ ತಪ್ಪಲ್ಲಿ ತಂಪಾಗಿರ್ಲಿಲ್ವೇ? ತಂಪಾಗೆ ಇತ್ತು, ನೀನ್ ಬಂದ್ಮೇಲೆ ಕಾವು ಜಾಸ್ತಿ ಆಯ್ತು. ಅಪ್ಪ ವಿಷಯ ತಿಳ್ಕೊಂಡು ದೊಡ್ಡವ್ರಿಗೆ ಸೈಲೆಂಟ್ ಆಗಿ ಕೂತ್ಕೊಬಿಟ್ರೆ ಭಯ ಆಗುತ್ತೆ. ಬೈಯಂಗಿದ್ರೆ ಬೋದ್ಬಿಡು, ಈ ತರ ಸೈಲೆಂಟ್ ಆಗಂತೂ ಕೂತ್ಕೋಬೇಡ. ಇವ್ ಈಗಲೇ ಫೋನ್ ಮಾಡ್ಬೇಕಾ? ನಾನು ಯಾಕ್ಲೇ ಬೈಲಿ ನಿನ್ನ? ಅರ್ಧ ತಲೆನೋವು ಕಮ್ಮಿ ಮಾಡಿದ್ಯಾ, ನಾನು ಖುಷಿಯಾಗಿದ್ದೀನಿ ಕಣ. ಏನ್ ಹೇಳ್ತಿದ್ಯಾ? ಅಂದ್ರೆ ಹುಡುಗಿ ಇಷ್ಟ ಆಗ್ಬಿಟ್ಲು? ಈಗ್ಲೇ ಹೇಳು, ಆಮೇಲೆ ಲವ್ಗೇನು ತಕರಾರು ಮಾಡಲ್ಲ ತಾನೆ? ನೆಟ್ಟಿಗೆ ಹೇಳ್ಬಿಡು, ಆಮೇಲೆ ಕಡ್ಡಿ ಗಿಡ್ಡಿ ಅಲ್ಲಾಡ್ಸಿ ಕೆಲಸ ಮಾಡಬೇಡ ಅಷ್ಟೇ. ಒಂದೇ ಭಯ ಕಣ ನನಗೆ, ನಾನು ಸಂಪಾದನೆ ಮಾಡಿ ಆಸ್ತಿ ಎಲ್ಲ ಎಲ್ಲಿ ಹಾಳು ಮಾಡ್ಬಿಡ್ತೀನಿ ಭಯ. ಈಗೇನು ಕೆಲ್ಸಕ್ಕೆ ಬಾರ್ದವನು, ಸಂಪಾದನೆ ಮಾಡಕ್ ಆಗಲ್ಲ ಇವನ್ ಕೈಯಲ್ಲಿ, ಏನಕ್ಕೂ ಆಗದೆ ಇರೋನು ಅಂತ ಹೇಳ್ತಾ ಇದೀಯ ನೀನು. ಅಲ್ಲಿ ನೋಡಿದ್ರೆ ಅವ್ರ ಅವ್ವನು ಹಂಗೆ ಹೇಳ್ತಾಳೆ, ಇಲ್ಲಿ ನೋಡಿದ್ರೆ ನೀನು. ಈಗೇನು ಸಂಪಾದನೆ ಮಾಡಿ ತೋರಿಸ್ಬೇಕು ನಾನು, ಅಲ್ವಾ? ನಿಮ್ಮ ಅಪ್ಪನ ಹಂಗಿಲ್ದೆ 1 ವರ್ಷ ಬದ್ ತೋರ್ಸ್ಲಾ, ಆಮೇಲೆ ನೋಡಮ್ಮ. ಒಯ್ತೀನಿ ಅಪ್ಪ, ಈಗಲೇ ಒಯ್ತೀನಿ. ತಗೋ, ಇವತ್ತಿನ ಡೇಟನ್ನ ಗುರ್ತು ಮಾಡ್ಕೋ. ಇವತ್ತಿಂದ 1 ವರ್ಷ ಯಾರ ಕಣ್ಗೂ ಕಾಣಲ್ಲ. ಬರ್ತೀನಿ, ನಾನು ಸಂಪಾದನೆ ಮಾಡ್ಕೊಂಡು ಟಾಪಲ್ಲಿ ಬರ್ತೀನಿ. ಮದುವೆ ಮಾಡೋಕೆ ನೀನ್ ರೆಡಿ ಇರೋ. ಅವಳಿಗೂ ಫೋನ್ ಮಾಡಿ ಹೇಳ್ತೀನಿ. ಓ, ನೀನ್ ಅವಾಗಿಂದ ಲೈನಲ್ಲೇ ಇದೆಯಾ? ಒಳ್ಳೇದೇ ಆಯ್ತು ಬಿಡು, ಎಲ್ಲ ಕೇಳಿಸ್ಕೊಂಡಲ್ಲಪ್ಪ. ನೀನೇನು ಭಯ ಪಡ್ಬಿಡುವ ಮುದ್ದು, ಜಸ್ಟ್ 1 ವರ್ಷ ತಾನೇ, ನಾನು ಆರಾಮಾಗಿ ಕಾಯ್ತೀನಿ. ನೀನು ನನ್ನ ಮೇಲೆ ನಂಬಿಕೆ ಇಡು, ನಾನಂತೂ ನಿನಗೆ ಮೋಸ ಮಾಡಲ್ಲ, ಸರಿನಾ? ನೋಡು, ನನಗಿಂತಲೂ ನಿನ್ನೆ ಶಾನೆ ನಂಬಿವ್ನೆ. ಅದನ್ನ ಉಳಿಸ್ಕೋ ಸಾಕು. ಹುಷಾರಾಗಿರು, ಚೆನ್ನಾಗಿ ಓದ್ಕೋ. ನಾನಿನ್ ಬರ್ತೀನಿ ಚಿನ್ನ, ಬಾಯ್ ಕಣೆ. ಸರಿ, ಬಾಯ್ ಕಣೋ. ಹುಷಾರು. ಏನಂದೆ ನೀನು? ಇನ್ನು ಹಂಗಿಲ್ದೆ ಬದುಕು ತೋರಿಸು ಅಂದೆ ಅಲ್ವಾ? ತಗೋ, ವಾಚು, ನಿನ್ನ ಬಳೆ, ನಿನ್ನ ಚೈನು ತಗೋ. ಇದು ಬೇಡ. ಬೇಡ ಬಿಡ್ಲಾ, ಎಲ್ಲ ನಿನ್ನ ಇರ್ಲಿ. ಸರ್ಟು ಬೇಡ, ಆಯ್ತಾ? ನನ್ನ ಚಡ್ಡಿ ಬನ್ನಿನ ಮೇಲೆ ಕಣ್ಣಾಕ್ಬೇಡ. ಇದು ನಮ್ಮ ತಾತನ ಆಸ್ತಿ, ನಮ್ಮ ತಾತನ ತಿಥಿಲಿ ನಮ್ಮ ಅಜ್ಜಿ ಕೊಡ್ಸಿರೋದು. ಅಪ್ಪ, ಮನೆಯಲ್ಲಿ ಮಗ ಇಲ್ಲ ಅಂತ ಹೊಸ ಅವನ್ನೇನಾದ್ರೂ ತಂದ್ಬಿಟ್ಯಾ? ಹುಷಾರ್.